Actor Kamal Haasan is sparked to controversy after saying that Kannada was born out of Tamil. Kamal Haasan has clarified, will not apologize. My lifetime. ತಲೆ ತಿರ್ಕ ಹುಚ್ಚ ದುರಾಂಕಾರಿ ಪೊಂಗ ಸಂಜೆ ಒಳಗಡೆ ಕ್ಷಮೆ ಕೇಳಿ Kamal Haasan. ಕಮಲ್ ಹಾಸನ್ Kamal Haasan is ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೀಸೆಂಟ್ ಆಗಿ ತಮಿಳ್ ಆಕ್ಟರ್ ಕಮಲ್ ಹಾಸನ್ ಅವರು ತಮ್ಮ ಮೂವಿ ಪ್ರಮೋಷನ್ಗೋಸ್ಕರ ಕರ್ನಾಟಕಕ್ಕೆ ಬಂದಿರ್ತಾರೆ. ಆವಾಗ ಅವರು ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದರು. ಆ ಹೇಳಿಕೆಗಳಿಂದ ಕರ್ನಾಟಕದೆಲ್ಲೆಡೆ ದೊಡ್ಡ ಕಾಂಟ್ರವರ್ಸಿ ಶುರು ಆಗಿದೆ. ಈ ಕಾಂಟ್ರವರ್ಸಿ ಬಗ್ಗೆ ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆ ಇವೆಂಟ್ನಲ್ಲಿ ಪಬ್ಲಿಕ್ಗೆ ಅಡ್ರೆಸ್ ಮಾಡುವಾಗ ಒಂದು ಲೈನ್ ಹೇಳ್ತಾರೆ, ನಾನು ಉಯಿರೇ ಬರವೇ ತಮಿಳೇ ಅಂದರೆ ಮೈ ಲೈಫ್ ಮೈ ಫ್ಯಾಮಿಲಿ ಈಸ್ ತಮಿಳ್. ಅಲ್ಲೇ ನಮ್ಮ ಶಿವಣ್ಣನು ಕೂತಿರ್ತಾರೆ. ಅವ್ರ ಕಡೆ ಕೈ ಮಾಡಿ ಹೇಳ್ತಾರೆ, ಯು ಆರ್ ಕನ್ನಡ ವಾಸ್ ಆಲ್ಸೋ ಬಾರ್ನ್ ಔಟ್ ಆಫ್ ತಮಿಳ್, ಸೊ ಯು ಆರ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ಇಟ್. ಈ ಮಾತಿನಿಂದ ಬೇಸರಗೊಂಡು ಹಲವಾರು ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು ಕರ್ನಾಟಕದೆಲ್ಲೆಡೆ ಪ್ರೊಟೆಸ್ಟ್ನ ಶುರು ಮಾಡ್ತಾರೆ. ಅವರ ಫೋಟೋ, ಅವರ ಪುತ್ಥಳಿಗಳನ್ನು ಸುಟ್ಟು ಹಾಕ್ತಾರೆ. ಅವ್ರ ಫಿಲ್ಮ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ. KFCC ಅಂದರೆ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಇದೊಂದು ಅಸೋಸಿಯೇಷನ್. ಇದು ಕರ್ನಾಟಕದಲ್ಲಿ ಫಿಲ್ಮ್ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಎಕ್ಸಿಬಿಷನ್ನ ರೆಗ್ಯುಲೇಟ್ ಮಾಡುತ್ತೆ. ಈ ಅಸೋಸಿಯೇಷನ್ ಏನಿದೆಯಲ್ಲ, ಏನಾದರೂ ಕಮಲ್ ಹಾಸನ್ ಅವರು 48 ಗಂಟೆಗಳ ಒಳಗೆ ಕ್ಷಮೆ ಕೇಳಿಲ್ಲ ಅಂದರೆ ಅವರ ಫಿಲ್ಮ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಲ್ಲ ಅಂತ ಹೇಳ್ತಾರೆ. ಆದರೆ ಕಮಲ್ ಹಾಸನ್ ಅವರು ಕ್ಷಮೆ ಕೇಳದೆ ಈ ಮ್ಯಾಟರ್ನ ಹೈಕೋರ್ಟಿಗೆ ಎಳಿತಾರೆ. ಕರ್ನಾಟಕ ಹೈಕೋರ್ಟ್ ಇದ್ರ ಮೇಲೆ ಚರ್ಚೆ ಆದಮೇಲೆ ಏನು ಹೇಳಿದೆ ಅಂದರೆ, ನೀವು ಕಮಲ್ ಹಾಸನ್ನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ಪಬ್ಲಿಕ್ ಸೆಂಟಿಮೆಂಟ್ಸ್ನ ಹರ್ಟ್ ಮಾಡೋ ಹಾಗಿಲ್ಲ. ಈ ವಿಷಯದ ಮೇಲೆ ಮಾತಾಡೋಕ್ಕೆ ನೀವ್ಯಾರು? ನೀವೇನು ಇತಿಹಾಸಗಾರರೇ ಅಥವಾ ಭಾಷಾ ತಜ್ಞರೇ? ನೋ ಸಿಟಿಜನ್ ಹ್ಯಾಸ್ ದ ರೈಟ್ ಟು ಹರ್ಟ್ ದ ಸೆಂಟಿಮೆಂಟ್ಸ್ ಆಫ್ ದಿ ಪೀಪಲ್. ಅಲ್ಲೇ ಇದ್ದ ನಮ್ಮ ಶಿವಣ್ಣವರಿಗೆ ಇದರ ಬಗ್ಗೆ ಕೇಳಿದಾಗ ಅವ್ರು ಏನು ಹೇಳಿದರು ಅಂದರೆ, ನಾನು ಕಮಲ್ ಹಾಸನ್ ಅಭಿಮಾನಿ, ನಾನು ಅವರಿಂದ ಇನ್ಸ್ಪೈರ್ ಆಗಿದ್ದೇನೆ, ಅವರಿಗೂ ಕನ್ನಡದ ಮೇಲೆ ಪ್ರೀತಿ ಇದೆ. ಇಂತಹ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಏನು ಗೊತ್ತಾಗಿದೆ ಅಂದರೆ, ಕನ್ನಡ ಮತ್ತು ತಮಿಳು ಎರಡೂ ಭಾಷೆಯ ಮೂಲ ಒಂದೇ, ಆದರೆ ಬೆಳೆದಿದ್ದು ಇಂಡಿಪೆಂಡೆಂಟ್ ಆಗಿ. ಅಂದರೆ ಹುಟ್ಟಿದ್ದು ಒಂದೇ ತಾಯಿಯ ಗರ್ಭದಿಂದ, ಆದರೆ ಬೆಳೆದಿದ್ದು ಮಾತ್ರ ಬೇರೆ ಬೇರೆಯಾಗಿ. ಈಗ ನನ್ನ ಒಪಿನಿಯನ್ ಏನಂದ್ರೆ, ಕಮಲ್ ಹಾಸನ್ ಅವರು ಒಬ್ಬ ಒಳ್ಳೆ ನಟ, ಒಬ್ಬ ಒಳ್ಳೆ ಕಲಾವಿದ. ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾದರೆ ಅದರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ನಂತರ ಮಾತಾಡಬೇಕು. ಇಲ್ಲ ಅಂದ್ರೆ ಅದ್ರ ಬಗ್ಗೆ ಮಾತಾಡಬಾರ್ದು. ಅವರ ಮಾತು, ಯಾವುದೇ ವ್ಯಕ್ತಿ ತನ್ನ ಭಾಷೆ ಮೇಲೆ ಅಭಿಮಾನ, ಸ್ವಾಭಿಮಾನ ಇಟ್ಕೊಂಡಿರ್ತಾನೆ, ಅದು ಅವನಿಗೆ, ಅವನ ಭಾಷೆಗೆ ಅವಮಾನ ಮಾಡಿದ ಹಾಗೆ. ಈಗ ಇಂಟೆನ್ಷನಲಿಯೋ ಅಥವಾ ಬಾಯಿ ತಪ್ಪಿಯೋ ಏನೋ ಹೇಳಿದ ಆದ್ಮೇಲೆ ಒಂದು ಸಣ್ಣದಾಗಿ ಸಾರಿ ಕೇಳಿದ್ರೆ ಅದು ಅಲ್ಲಿಗೆ ಮುಗ್ದು ಹೋಗ್ತಿತ್ತು. ಸುಮ್ಮನೆ ಕಡ್ಡಿ ಇದ್ದಿದ್ದನ್ನ ಗುಡ್ಡ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಆದ್ರೆ ಅವರು ಹೇಳಿದ್ದೇ ನಿಜ ಎನ್ನುವ ಭ್ರಮೆಯಲ್ಲಿ ಇದ್ದ ಹಾಗೆ ಕಾಣಿಸುತ್ತೆ. ಇಲ್ಲಿ ಇನ್ನೊಂದು ವಿಚಾರ, ನಮ್ಮ ಶಿವಣ್ಣ ಅವರು ಕಮಲ್ ಹಾಸನ್ ಅಭಿಮಾನಿ ಆಗಿರ್ಲಿ, ಏನೇ ಆಗಿರ್ಲಿ, ಅದು ಅವರ ವೈಯಕ್ತಿಕ ವಿಚಾರ. ಇಲ್ಲಿ ಭಾಷೆ ವಿಚಾರ ಅಂತ ಬಂದ್ರೆ ನಮ್ಮೆಲ್ಲರ ಮೊದಲ ಪ್ರಾಮುಖ್ಯತೆ ಭಾಷೆಯಾಗಿರಬೇಕು. ಅವರಿಂದ ನಮಗೆ ಒಂದು ಸ್ಪಷ್ಟ ಹೇಳಿಕೆ ಮಾತ್ರ ಬೇಕಾಗಿತ್ತು ಅಷ್ಟೇ. ಆದ್ರೆ ಅವರ ಮಾತು ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರೋ ತರ ಇತ್ತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಕಾಂಟ್ರವರ್ಸಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.